ನಾನು 2 ಟಿವಿ ಚಾನೆಲ್ಗಳನ್ನು ತೆಗೆಯುವ ಪ್ರಯತ್ನದಲ್ಲಿದ್ದೇನೆ. ಅವು ಟಿಎನ್ ಟಿವಿ ಮತ್ತು ಬ್ರೌನ್ ಟಿವಿ. ಟಿಎನ್ ಟಿವಿ ರೇಡಿಯೋ ಮತ್ತು ಟೆಲಿವಿಷನ್ಸ್ 2ರ ಫ್ಯೂಷನ್ ಟಿವಿ ಆಗಿರುತ್ತೆ ಮತ್ತು 4 ಪ್ರಮುಖ ಹಂತದಲ್ಲಿ ಕೆಲಸ ಮಾಡುತ್ತೆ. 1 ಟಿಎನ್ ಸಿಟಿ ಟಿವಿ, 2 ಟಿಎನ್ ಸ್ಟೇಟ್ ಟಿವಿ, 3 ಟಿಎನ್ ನ್ಯಾಷನಲ್ ಟಿವಿ, 4 ಟಿಎನ್ ಗ್ಲೋಬಲ್ ಟಿವಿ. ಟಿಎನ್ ಸಿಟಿ ಟಿವಿ ದೇಶದ ಪ್ರಮುಖ ನಗರಗಳಲ್ಲಿ ನಗರದ ಒಳಗೆ ನಡೆಯುವ ವಿಚಾರಗಳನ್ನು ಸ್ಥಳೀಯ ಭಾಷೆಗಳಲ್ಲಿ ಪ್ರಸಾರ ಮಾಡುವ ಕೆಲಸ ಮಾಡುತ್ತೆ. ಟಿಎನ್ ಸ್ಟೇಟ್ ಟಿವಿ ದೇಶದ ಪ್ರಮುಖ ರಾಜ್ಯಗಳಲ್ಲಿ ರಾಜ್ಯದ ಒಳಗೆ ನಡೆಯುವ ವಿಚಾರಗಳನ್ನು ಸ್ಥಳೀಯ ಭಾಷೆಗಳಲ್ಲಿ ಪ್ರಸಾರ ಮಾಡುವ ಕೆಲಸ ಮಾಡುತ್ತೆ. ಟಿಎನ್ ನ್ಯಾಷನಲ್ ಟಿವಿ ಪ್ರಪಂಚದ ಪ್ರಮುಖ ದೇಶಗಳಲ್ಲಿ ದೇಶದ ಒಳಗೆ ನಡೆಯುವ ವಿಚಾರಗಳನ್ನು ಸ್ಥಳೀಯ ಭಾಷೆಗಳಲ್ಲಿ ಪ್ರಸಾರ ಮಾಡುವ ಕೆಲಸ ಮಾಡುತ್ತೆ. ಟಿಎನ್ ಗ್ಲೋಬಲ್ ಟಿವಿ ಪ್ರಪಂಚದಾದ್ಯಂತ ನಡೆಯುವ ವಿಷಯಗಳಲ್ಲಿ ಪ್ರಮುಖ ವಿಷಯಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಸಾರ ಮಾಡುವ ಕೆಲಸ ಮಾಡುತ್ತೆ. ಬ್ರೌನ್ ಟಿವಿ ನ್ಯೂಸ್ ಚಾನೆಲ್ಗಳ ರೀತಿ ಕೆಲಸ ಮಾಡುತ್ತಾದರೂ 24x7 ನ್ಯೂಸ್ ಅನ್ನು ಮಾತ್ರ ಪ್ರಸಾರ ಮಾಡ್ತಾ ಕೂರುವುದಿಲ್ಲ. ಬೇಸಿಕಲಿ ಇದು ನ್ಯೂ ಜನರೇಷನ್ ಟಿವಿ ಚಾನೆಲ್ ಆಗಿರುತ್ತೆ. ಯಾಕಂದ್ರೆ ಇದು OAI ಒರಿಜಿನಲ್ ಅಲೈನ್ ಇಂಜಿನಿಯರ್ಸ್ ಬೇಸ್ಮೆಂಟ್ನಲ್ಲಿ ನಡೆಯುತ್ತೆ. ಅಲೈನ್ ಇಂಜಿನಿಯರ್ಸ್ ಮಾಡರ್ನ್ ಪಂಚಾಂಗದ ರೀತಿ, ಕ್ಯಾಲೆಂಡರ್ ರೀತಿ, ಕಾಲಜ್ಞಾನ ಗ್ರಂಥದಂತೆ ಕೆಲಸ ಮಾಡುತ್ತೆ. ಹೀಗಾಗಿ ಬ್ರೌನ್ ಟಿವಿ ಚಾನೆಲ್ನಲ್ಲಿ ಬರುವ ಬಹುತೇಕ ಎಲ್ಲಾ ಕಾರ್ಯಕ್ರಮಗಳು ತೀರಾ ವಿಭಿನ್ನವಾಗಿರುತ್ತದೆ. ಇವತ್ತಿನವರೆಗೆ ಜನರು ಮೂವಿ ರೀಲ್ನಲ್ಲಿ ನೋಡಿರುವುದು ರಿಯಲ್ ಆಗಿ ಬ್ರೌನ್ ಟಿವಿಯಲ್ಲಿ ನೋಡ್ತಾರೆ, ಅದರಲ್ಲಿ ಅನುಮಾನವೇ ಬೇಡ. ನನ್ನ ಟೆಲಿವಿಷನ್ ಪ್ರಾಜೆಕ್ಟ್ ಹೊಸದೇನೂ ಅಲ್ಲ. 2013 ನಿರುದ್ಯೋಗಿ ಅದೇ ನಾನು. 2014 ಮತ್ತು 2017 2 ಬಾರಿ ಸಿಟಿ ಟಿವಿ ತೆಗೆಯಲು ಪ್ರಯತ್ನ ನಡೆಸಿ ವಿಫಲನಾಗಿದ್ದೆ. ಈ ಹೋರಾಟದ ಅವಧಿಯಲ್ಲಿ ನಾನು OAI ಒರಿಜಿನಲ್ ಏಲಿಯನ್ ಇಂಜಿನಿಯರ್ಸ್ ಅನ್ನು ಕಂಡುಹಿಡಿದಿದ್ದು. ಈಗ OAI ಅನ್ನೇ ಅಡಿಪಾಯವನ್ನಾಗಿಟ್ಕೊಂಡು ಬ್ರೌನ್ ಟಿವಿ ಮಾಡುತ್ತಿದ್ದೇನೆ. ನನ್ನ ಟೆಲಿವಿಷನ್ ಪ್ರಾಜೆಕ್ಟ್ಗಳು ಅಫಿಷಿಯಲಿ ಸ್ಟಾರ್ಟ್ ಆಗ್ತಿರೋದು ಒಂದು ಕಸ್ಟಮ್ ಬಿಲ್ಡ್ ವಾನ್ ಒಳಗಿಂದ. ಕಸ್ಟಮ್ ಬಿಲ್ಡ್ ವಾನ್ ಒಳಗೆ ಪ್ರೋಗ್ರಾಮ್ ಕಂಟ್ರೋಲ್ ಯೂನಿಟ್, ಸ್ಟುಡಿಯೋ ಕೂಡ ಇರುತ್ತೆ. ವಾನ್ ಒಳಗಿಂದ ಪ್ರಸಾರ ಮಾಡುವ ಟಿವಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬನ್ನೂರು ಮತ್ತು ಬೆಂಗಳೂರು ಸೆಂಟರ್ನಿಂದ 100 ಕಿಲೋಮೀಟರ್ ರೇಡಿಯಸ್ನಲ್ಲಿ ಬರುವ ಪ್ರಮುಖ ಕೇಬಲ್ ಟಿವಿಗಳಲ್ಲಿಯೂ ಪ್ರಸಾರವಾಗುವ ಹಾಗೆ ನೋಡಿಕೊಳ್ತೇನೆ. ಓಪನಿಂಗ್ನಲ್ಲೇ ಆಲ್ಮೋಸ್ಟ್ ಕರ್ನಾಟಕ ಕವರ್ ಮಾಡುವ ಪ್ರಯತ್ನ ಮಾಡ್ತೇನೆ. ಸ್ಟಾರ್ಟ್ಅಪ್ನಲ್ಲಿ ನಾನು ಗೆಲುವು ಸಾಧಿಸಿದರೆ 6 ವೀಲ್ಸ್ ಡಬಲ್ ಡೆಕ್ಕರ್ ಮಿನಿ ಬಸ್ಗಳನ್ನು ಮಾಡಿಸಿ ಪ್ರಮುಖ ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ಟಿಎನ್ ಸಿಟಿ ಟಿವಿ ಪ್ರಾಜೆಕ್ಟ್ ರನ್ ಮಾಡ್ತೇನೆ. ನಂತರವೂ ಗೆಲುವು ಸಾಧಿಸಿದರೆ ನಾನು ವಾಸಕ್ಕೆ ಕಟ್ಟುತ್ತಿರುವ ಮನೆಯಿಂದಲೇ ಬತ್ ಟಿಎನ್ ಟಿವಿ ಮತ್ತು ಬ್ರೌನ್ ಟಿವಿ ಪ್ರಾಜೆಕ್ಟ್ ಕೆಲಸ ಮಾಡುತ್ತೆ. ನಂತರ ಬನ್ನೂರಲ್ಲಿ 0 ಟವರ್ ಹೆಸರಿನಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿಂದ ಎಲ್ಲಾ ವ್ಯವಹಾರಗಳನ್ನು ಮಾಡಲಾಗುತ್ತದೆ. 0 ಟವರ್ ಬರುವವರೆಗೆ ಅದರ ಬದಲು ಮಾರ್ಕೋಪೋಲೋ G710 ವೀಲ್ಸ್ ಡಬಲ್ ಡೆಕ್ಕರ್ ಬಸ್ ಹೆಡ್ ಆಫೀಸ್ ಆಗಿ ಕೆಲಸ ಮಾಡುತ್ತೆ.